68ನೇ ಪ್ರಶ್ನೆಯನ್ನ ಗಮನಿಸಿ. ಸೀಕ್ಯಾಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಎಂದು ಸಾಧಿಸಿ. LHS ಇಸ್ ಈಕ್ವಲ್ ಟು RHS ಎಂದು ಸಾಧಿಸಿ. ಸೊ ಇಲ್ಲಿ LHS ಏನಿದೆ, ಸೀಕ್ಯಾಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಅಲ್ವಾ. ಸೊ secant A 1 minus sin A into secant A plus tan A. So ಇಲ್ಲಿ secant A reciprocal of cos ಏನಾಗುತ್ತೆ ಮಕ್ಕಳೇ, secant A ಆಗುತ್ತೆ. So secant A is equal to 1 by cos A into 1 minus sin A into 1 by ತಗೊಳ್ಬಿಡೋಣ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಸೀಕ್ಯಾಂಟ್ ಎ ರೆಸಿಪ್ರೋಕಲ್ ಆಫ್ ಕಾಸ್ 1 ಬೈ ಕಾಸ್ ಪ್ಲಸ್ ಟ್ಯಾನ್ ಎ ಏನಾಗುತ್ತೆ, ಸೈನ್ ಎ ಬೈ ಕಾಸ್ ಎ ಅಂತ ಬರೆಯೋಣ. ಈಗ 1 ಬೈ ಕಾಸ್ ಎ ಇಂಟು 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಅಂತ ಬರ್ಕೊಂಡಿದ್ದೀನಿ. ಸೊ ಇದು ಎರಡನ್ನ ಕೂಡಿದಾಗ ಸೊ ಕಾಸ್ ಎ ಅಂಶದಲ್ಲಿ ಕಾಸ್ ಎ ಸಾರಿ 1 ಪ್ಲಸ್ ಅನಿಸುತ್ತೆ ಸೊ 1 by cos A plus sin by cos A ಅಲ್ವಾ. ಸೊ cos A ಎರಡು ಕಡೆ ಇದೆ. ಸೊ ಲಸ cos A ಬರುತ್ತೆ. ಸೊ ಅಂಶದಲ್ಲಿ 1 ಪ್ಲಸ್ sin A ಬರುತ್ತೆ. ಸೊ ಇದೇನಾಗುತ್ತೆ, 1 ಮೈನಸ್ sin A ಇಂಟು 1 ಪ್ಲಸ್ sin A. ಸೊ ಇದೇನಾಗುತ್ತೆ ಹೇಳಿ, 1 ಸ್ಕ್ವೇರ್ ಮೈನಸ್ sin ಸ್ಕ್ವೇರ್ A ಆಗುತ್ತೆ. ಸೊ 1 ಮೈನಸ್ A ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮಲ್ ಇದೆ. ಸೊ ಹಾಗಾಗಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ವ್ಯಕ್ತಪಡಿಸ್ತಿದ್ದೇನೆ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಇಂಟು ಕಾಸ್ ಎ. ಸೊ ಇದೇನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಆಗತ್ತೆ ಮಕ್ಕಳು. ಸೊ ಈಗ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಲ್ವಾ. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಆಗತ್ತೆ ಮಕ್ಕಳು. ಸೊ ಹಾಗಾಗಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅನ್ನ ಕಾಸ್ ಸ್ಕ್ವೇರ್ ಎ ಅಂತ ಬರೆದ್ರೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ಸೊ ಕಾಸ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ. ಸೊ ಇದೇನಾಗುತ್ತೆ 1 ಇಸ್ ಈಕ್ವಲ್ ಟು RHS ಆಗುತ್ತೆ.